ಏ ಪ್ರದೀಪ, ಹೇಳ ಮೇಲೆ ಹೇಳ. ಯಾವಾಗಲೂ ನೀನು ಬದಲಾಗೋದು? ದುಡ್ಡಿದ್ದವನು ಅನುಭವಿಸ್ಲಿಲ್ಲ, ಸಾಲ ಇದ್ದವನು ದುಡಿಲಿಲ್ಲ. ಹಾಗಾಯ್ತು ನಿನ್ನ ಪರಿಸ್ಥಿತಿ. ಆ ವಿಷುಗೆ ಧರ್ಮಾಧಿಕಾರಿ ಪಟ್ಟ ಇದ್ರು ಅದನ್ನು ಅನುಭವಿಸೋ ಯೋಗ ಇಲ್ಲ, ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ. ಆದ್ರೆ ನೀನು ಇನ್ನೊಂಥರ ಬೇಕೂಫ. ಅದೃಷ್ಟ ದೇವತೆ ಎದುರುಗಡೆ ನಿಂತರೂ ಬೆನ್ನು ತಿರುಗಿಸಿ ಹೋಗುವಂತ ದಡ್ಡ ನೀನು. ಡ್ಯಾಡ್, ವಿಶ್ವಗ್ ಬೈರಿ, ಅದರಲ್ಲಿ ಅರ್ಥ ಇದೆ. ಆದ್ರೆ ನನಗೆ ಯಾಕೆ ಬೈತಾ ಇದ್ದೀರಾ? ನಾನೇನ್ ತಪ್ಪು ಮಾಡಿದೆ? ನೀನು ಹೇಳೋದು ಸರಿಯಾಗೇ ಇದೆ. ನಡೆದ್ರೆ ತಾನೇ ಇಡ್ಬೋದು, ಕೆಲಸ ಮಾಡಿದ್ರೆ ತಾನೇ ತಪ್ಪಾಗೋದು. ಒಂದು ಕೆಲಸ ಮಾಡಿ, ನೀನು ಟ್ರಸ್ಟ್ ಆಫೀಸಿಗೆ ಹೋಗು. ಅಲ್ಲಿ ಆಶ್ರಮದಿಂದ ಬೇರೆ ಬೇರೆ ದೇವಸ್ಥಾನಗಳಿಂದ ಜನ ಬಂದಿದ್ದಾರೆ. ಅವ್ರ ಜೊತೆ ಮಾತಾಡು, ಅವ್ರ ಸಮಸ್ಯೆ ಏನು ಅಂತ ತಿಳ್ಕೊ. ಆಮೇಲೆ ನರಸಿಂಹ ಶಾಸ್ತ್ರಿಗಳ ಜೊತೆ ಮಾತಾಡು. ಸ್ವಾಮೀಜಿನ ಈ ಮನೆಗೆ ಕರೆಸೋದಕ್ಕೆ ಎಲ್ಲ ಅರೇಂಜ್ಮೆಂಟು ಮಾಡಿಸು. ಸ್ವಾಮೀಜಿನ ಕರ್ಸೋದ? ಆದ್ರೆ ವಿಷಯನೇ ಇಲ್ವಲ್ಲ. ಅವನು ಇಲ್ದೇ ಇರ್ಬೇಕು, ಸ್ವಾಮೀಜಿನ ಕರ್ಸ ಏನ್ ಮಾಡೋದು? ವಿಷು ಇಲ್ಲ ಅಂತಾನೆ ಸ್ವಾಮೀಜಿನ ಕರ್ಸು ಅಂತ ಹೇಳ್ತಾ ಇರೋದು. ಅವನ ಯೋಗ್ಯತೆ ಏನು ಅಂತ ಅವ್ರಿಗೆ ಗೊತ್ತಾಗಬೇಕು. ಆದರೆ ನಮ್ಮಿಂದ ಗೊತ್ತಾಗಬಾರ್ದು, ವಿಶಾಖ ಮೂಲಕ ಗೊತ್ತಾಗೋ ಹಾಗೆ ಮಾಡಬೇಕು. ಅದೇಗೆ? ಅಮ್ಮ, ಅತ್ತಿಗೆ, ವಿವೇಕ್, ಈ 3 ಜನ ವಿಶಾಖನ ಇಲ್ಲಿಂದ ಓಡಿಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಆದರೆ ಅದು ಅಷ್ಟು ಸುಲಭ ಅಲ್ಲ. ಅವಳು ಜಪ್ಪಯ್ಯ ಅಂದ್ರೂ ಇಲ್ಲಿಂದ ಹೋಗಲ್ಲ. ವಿಶಾಖ ಇಲ್ಲಿದ್ದಾಗಲೇ ಸ್ವಾಮೀಜಿ ಇಲ್ಲಿಗೆ ಬರಬೇಕು. ವಿಶುಗೆ 2 ಹೆಂಡತಿಯರಿದ್ದಾರೆ ಅನ್ನೋದು ಸ್ವಾಮೀಜಿಗೆ ಗೊತ್ತಾಗಬೇಕು. ಆಗ ವಿಶು ರಾಧಿಕಾನ ಬಿಡಬೇಕಾಗುತ್ತೆ. ಕರೆಕ್ಟ್. ನೀನು ಬೇಗ ಹೊರಡು, ಆದರೆ ಬಿ ಕೇರ್ಫುಲ್. ಟ್ರಸ್ಟ್ನವ್ರ ಜೊತೆ ಚೆನ್ನಾಗಿರು, ಎಲ್ಲೂ ಹೆಸರು ಕೆಡಿಸ್ಕೋಬೇಡ. ಇಷ್ಟು ವರ್ಷದ ನಮ್ಮ ಹೋರಾಟಕ್ಕೆ ಈಗ ಫಲ ಸಿಗ್ತಾ ಇದೆ. ಅರ್ಥ ಆಯ್ತಾ? ಓಕೆ ಡ್ಯಾಡ್. ಗುಡ್ ಲಕ್. ಥ್ಯಾಂಕ್ ಯು. ಬೇಗ ಬೇಗ ಹೊರಡು. ಡ್ಯಾಡ್, ನೀವಿಷ್ಟೊಂದು ಕಷ್ಟಪಡೋ ಅಗತ್ಯ ಇಲ್ಲ ಡ್ಯಾಡ್. ಈ ಚಿಲ್ಲರೆ ವಿಷಯಕ್ಕೆಲ್ಲ ಸ್ವಾಮೀಜಿ ಹಾಕಬೇಕು. ಸತ್ಯ ಇದನ್ನಲ್ಲ, ಇಷ್ಟೊತ್ತಿಗಾಗಲೇ ರಾಧಿಕಂಗೆ ಒಂದು ಗತಿ ಕಾಣಿಸಿರ್ತದೆ. ಬಡ್ಡಿ ಮಗ ಫೋನ್ ಯಾಕೆ ರಿಸೀವ್ ಮಾಡ್ತಿಲ್ವೋ? ಬಹುಶಃ ರಾಧಿಕನ್ಗೆ ಒಂದು ಗತಿ ಕಾಣಿಸಿರ್ಬೇಕು, ಇಲ್ಲ ಮುಗಿಸೋ ಹಂತದಲ್ಲಿರ್ಬೇಕು. ಯಾವ ಕೆಲಸ ಹೇಳಿದ್ರು 5 ನಿಮಿಷದಲ್ಲಿ ಮಾಡಿ ಮುಗಿಸ್ತಿದ್ದ. ಆದರೆ ಇವಳನ್ನು ಮುಗಿಸೋದಕ್ಕೆ ಯಾಕೆ ಇಷ್ಟೊಂದು ಟೈಮ್ ತಗೋತಾ ಇದ್ದಾನೆ? ಫಾಸ್ಟರ್. ಓ, ಬೆಕ್ಕು ತನ್ನ ಬೇಟೆನ ಚೆಲ್ಲಾಟ ಆಡಿ ಆಡಿ ಸಾಯಿಸುತ್ತಲ್ಲ, ಹಾಗೆ ಮಾಡ್ತಾನೆ. ನೋಡ, ವಿಶಾಖ ಸ್ವಲ್ಪ ದಿನ ಇದೇ ಮನೇಲಿ ಇರ್ತಾಳೆ.
ಅಡಿಗೆ ಮಾಡಿದ್ದು. ಅಜ್ಜಿ, ನಾನು ಧರ್ಮಾಧಿಕಾರಿಗಳ ಕುಟುಂಬದಲ್ಲಿ ಸೊಸೆ ಆಗಿದ್ದವಳೆ. ಹೊಸ ಸಂಬಂಧಗಳು ಹುಟ್ಕೊಂಡ ತಕ್ಷಣನೇ ಹಳೆ ಸಂಬಂಧಗಳು ಕಡ್ದು ಹೋಗಲ್ಲ. ಅಜ್ಜಿ, ಯಾಕೊಂಥರ ಇದ್ದೀರಾ? ಏನಾಯ್ತು? ಇನ್ನೇನು, ಈ ಮನೆಯಲ್ಲಿ ನಡೀತಾ ಇರೋದು ನೋಡಿದ್ರೆ ಖುಷಿಯಿಂದ ಇರೋಕ್ಕಾಗತ್ತಾ? ನೋಡು, ನಾನ್ ರಾಧಿಕಾ ಹತ್ರ ಈಗಲೇ ಮಾತಾಡ್ಬೇಕು. ಅಲ್ಲ ಅಜ್ಜಿ, ವಿಶು ರಾಧಿಕಾ ಒಂದೆರಡು ದಿನ ಆರಾಮಾಗಿ ಇದ್ಬಿಟ್ಟು ಬರಕ್ ಹೋಗಿದ್ದಾರೆ. ಈ ವಿಚಾರ ಎಲ್ಲ ಅವ್ರಿಗೆ ಹೇಳ್ಬೇಕಾ? ಸಂತೋಷವಾಗಿ ಇದ್ಬಿಟ್ಟು ಬರ್ಲಿ ಬಿಡಿ. ವಿವೇಕ್, ಅವ್ರ 2 ದಿನದ ಖುಷಿಗೋಸ್ಕರ ರಾಧಿಕಾ ಇಡೀ ಜೀವನ ದುಃಖದಲ್ಲಿ ಇರೋದನ್ನ ನನ್ನಿಂದ ನೋಡೋಕ್ಕಾಗಲ್ಲ. ಈ ವಿಶಾಖ ಇವತ್ ದೇವ್ರ ಮನೆಗೆ ಬಂದ್ಲು, ಅಡ್ಗೆ ಮನೆಗೆ ಬಂದ್ಲು. ನಾಳೆ ವಿಶು ಜೀವನದಲ್ಲೇ ಜಾಗ ಬೇಕು ಅಂದ್ರೆ ಅವಾಗ ಏನು ಮಾಡ್ತೀಯಾ ಹೇಳು? ಫೋನ್ ಮಾಡು ಈಗ್ಲೇ. Hello. Could you kindly connect me to Vishal Bharadwaj room? Ajji? ಹಲೋ ರಾಧಿಕಾ, ಅಜ್ಜಿ, ಹೇಗಿದ್ದೀರಾ ಅಜ್ಜಿ? ನಾನ್ ಚೆನ್ನಾಗಿಲ್ಲಮ್ಮ. ಏನಾಯ್ತು ಅಜ್ಜಿ? ಹುಷಾರಿಲ್ವಾ? ಡಾಕ್ಟರ್ ಹತ್ರ ಹೋಗಿದ್ರಾ? ಇಲ್ಲ, ಈ ಕಾಯಿಲೆಗೆ ಔಷಧಿ ಡಾಕ್ಟರ್ ಹತ್ರ ಇಲ್ಲಮ್ಮ, ನಿನ್ನ ಹತ್ರ ಇದೆ. ಅಜ್ಜಿ, ನನಗೆ ನೀವೇನ್ ಹೇಳ್ತಿದ್ದೀರೋ ಅರ್ಥ ಆಗ್ತಿಲ್ಲ. ಏನಾಯ್ತು ಅಂತ ಬಿಡ್ಸಿ ಹೇಳಿ ಅಜ್ಜಿ. ರಾಧಿಕಾ, ವಿಶಾಖನ್ ಕಾಟ ತುಂಬಾ ಜಾಸ್ತಿ ಆಗ್ತಾ ಇದೆ. ಈ ಇಡೀ ಮನೇನೆ ತನ್ನ ವಶಕ್ಕೆ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾಳೆ ಅಂತ ಅನ್ಸುತ್ತೆ. ದೇವ್ರ ಮನೆಗೆ ಹೋಗ್ತಾ ಇದ್ದಾಳೆ, ಪೂಜೆನೂ ಮಾಡ್ತಾ ಇದ್ದಾಳೆ. ಅಷ್ಟೇ ಅಲ್ಲಮ್ಮ, ಅಡ್ಗೆ ಮನೆಗೆ ಹೋಗಿ ಅಡ್ಗೆನೂ ಮಾಡ್ತಾ ಇದ್ದಾಳೆ. ಯಾರ ಮಾತನ್ನು ಕೇಳ್ತಾ ಇಲ್ಲ. ಜೊತೆಗೆ ಇವತ್ ನನಗೆ ಎದುರುತ್ತರ ಕೊಡ್ತಾ ಇದ್ದಾಳೆ. ಮನ್ಸಿಗಂತೂ ತುಂಬಾನೇ ನೋವಾಯ್ತಮ್ಮ. ನಿಮ್ಮ ಅಜ್ಜಿ ಇದ್ದಾರಲ್ಲ, ಅವರು ಅವಳ ಕಡೆನೆ ಸೇರ್ಕೊಂಡಿದ್ದಾರೆ. ವಿಶುಗ್ ನೀನ್ ಹೇಗ್ ಅರ್ಥ ಮಾಡಿಸ್ತೀಯೋ ಏನೋ ನನಗ್ ಗೊತ್ತಿಲ್ಲ. ಆದ್ರೆ ಆದಷ್ಟು ಬೇಗ ಹಿಂಗ್ ಬರ್ಬೇಕು. ಸರಿ ಅಜ್ಜಿ, ನಾನು ಅವ್ರಿಗೆ ಎಲ್ಲ ವಿಷಯನೂ ಹೇಳಿ ಅವ್ರನ್ನ ಕರ್ಕೊಂಡು ಬರ್ತೀನಿ. ಸದ್ಯದಲ್ಲೇ ಅವ್ರ ಮನ್ಸಿನ ಭಾರನೆಲ್ಲ ಅವರು ಕಳ್ಕೋತಾರೆ. ವಿಶಾಖನ್ನ ಮನೆಯಿಂದ ಆಚೆ ಕಳಿಸ್ತಾರೆ. ಏನು, ಮನ್ಸಿನ ಭಾರನ ಕಳ್ಕೋತಾನ? ಏನ್ ಹಾಗಂದ್ರೆ? ರಾಧಿಕಾ, ನೀನ್ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ? ನನ್ನಿಂದ ನೀವ್ ಯಾವ ವಿಷಯನೂ ಮುಚ್ಚಿಡ್ತಿಲ್ಲ ತಾನೆ? ಅದು ಹಾಗೇನಿಲ್ಲ ಅಜ್ಜಿ. ವಿಶಾಖ ನನ್ನ ಅಕ್ಕ ಅಲ್ವಾ, ಅದಕ್ಕೆ ಇವ್ರು ಯೋಚನೆ ಮಾಡ್ತಿರ್ಬೋದು. ನಾನು ಅವ್ರಿಗೆ ಹೇಳ್ತೀನಿ ಬಿಡಿ. ಸರಿ ಪುಟ್ಟ, ಆದಷ್ಟು ಬೇಗ ನೀನ್ ಬಂದ್ಬಿಡು. ನಿನ್ನ ಅವಶ್ಯಕತೆ ಈ ಮನೆಗೆ ತುಂಬಾ ಇದೆ ಮಗಳೇ, ಸರಿನಾ? ರಾಧಿಕಾ, ನಾವಿನ್ನೂ ಗೋವಾದಲ್ಲಿ ನೋಡ್ಬೇಕಾಗಿರೋ ಜಾಗ ತುಂಬಾ ಇದೆ. ನನಗನ್ಸತ್ತೆ ನಾವಿನ್ನೂ 1 ವಾರ ಇಲ್ಲೇ ಇರ್ಬೇಕಾಗ್ಬೋದು.
ಇಲ್ಲ ರೀ, ನಾವು ಅಂದ್ಕೊಂಡ ಹಾಗೆ ನಾಳೆನೇ ನಾವಿಲ್ಲಿಂದ ಹೊರಡ್ತಾ ಇದ್ದೀವಿ. ರಾಧಿಕಾ ಏನಾಯ್ತು? ರೀ, ಅಜ್ಜಿ ಫೋನ್ ಮಾಡಿದ್ರು. ಅವರು ವಿಶಾಖನ್ ವಿಷಯಕ್ಕೆ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ ರೀ. ಅವ್ರು ಎಷ್ಟು ಬೇಡ ಬೇಡ ಅಂತ ಹೇಳಿದ್ರು ವಿಶಾಖ ಪೂಜೆ ಮಾಡೋದು, ಅಡುಗೆ ಮಾಡೋದು ಎಲ್ಲ ಮಾಡ್ತಿದ್ದಾಳಂತೆ. ಮನೆಯಲ್ಲಿ ಅವಳಿಂದ ಎಲ್ಲರೂ ನೋವು ಅನುಭವಿಸ್ತಾ ಇದ್ದಾರೆ ರೀ. ಅಲ್ಲ, ವಿಶಾಖ ಯಾಕೆ ಹೀಗೆ ಮಾಡ್ತಿದ್ದಾಳೆ? ಮನೆಯಿಂದ ಹೊರಡುವಾಗ ರೂಮಲ್ಲೇ ಇದ್ದು ರೆಸ್ಟ್ ತಗೋ ಅಂತ ಹೇಳಿದ್ವಲ್ವಾ? ಅದು ಅಲ್ಲದೆ ಅವಳಿಗೂ ಚೆನ್ನಾಗಿ ಗೊತ್ತು ಇಡೀ ಮನೆಯವರಿಗೆ ಅವಳನ್ನ ಕಂಡ್ರೆ ಆಗೋಲ್ಲ ಅಂತ. ಗೊತ್ತಿದ್ದು ಇಷ್ಟೆಲ್ಲ ರಾಧ ಅಂತ ಯಾಕೆ ಮಾಡ್ತಿದ್ದಾಳೆ? ನಾನು ಮಾಡಿದ ತಪ್ಪಿಂದ ಅವಳ ಮಗು ಸಾಯ್ತು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವಳಿಗೆ ಮನೇಲಿ ಉಳ್ಕೊಡೋದಕ್ಕೆ ಆಶಯ ಕೊಟ್ಟೆ. ರೀ, ಅವಳಿನ್ನೂ ಅಲ್ಲೇ ಇದ್ರೆ ಅತ್ತೆಗೆ ಅಜ್ಜಿಗೆ ತುಂಬಾ ಬೇಜಾರಾಗುತ್ತೆ. ನಿಮ್ಮ ನಿರ್ಧಾರದಿಂದ ಇಡೀ ಮನೆಯವರು ಸಂಕಟ ಅನುಭವಿಸೋದು ಬೇಡ. ನನ್ಗನ್ಸುತ್ತೆ ವಿಶಾಖ ನಮ್ಮಿಬ್ಬರ ಮಧ್ಯ ಗೋಡೆ ಆಗಿರೋದಕ್ಕೆ ಪ್ರಯತ್ನ ಪಡ್ತಿದ್ದಾಳೆ ಅಂತ. ಹೇಳ್ರಿ, ಈ ರೀತಿ ಆಗೋದು ನಿಮ್ಗಿಷ್ಟನಾ? ರೀ, ವಿಶಾಖ ಮನೆ ಬಿಟ್ಟು ಹೋಗೋದ್ರ ಹಿಂದೆ ನಮ್ ಸುಖ ಸಂತೋಷಕ್ಕಿಂತ ಮನೆ ನೆಮ್ಮದಿನೇ ಮುಖ್ಯ ಅಲ್ವಾ ರೀ? ರಾಧಿಕಾ, ನಮ್ಮಿಬ್ಬರ ಮಧ್ಯೆ ಇನ್ನೊಬ್ರು ಬಂದ್ರೆ ನಾನು ಅವ್ರನ್ನ ಖಂಡಿತ ಸುಮ್ಮನೆ ಬಿಡಲ್ಲ. ಹೊರಡ, ಬಟ್ಟೆ ಪ್ಯಾಕ್ ಮಾಡ್ಕೊ. ರೀ, ನಾನೊಂದು ಮಾತು ಹೇಳ್ತೀನಿ. ಇದರಲ್ಲಿ ನನ್ನ ಸ್ವಾರ್ಥ ಇದೆ ಅಂತ ಖಂಡಿತ ಅನ್ಕೋಬೇಡಿ. ಮನೆಗೆ ಹೋದ ತಕ್ಷಣ ವಿಶಾಖನ ನೀವು ಮನೆಯಿಂದ ಆಚೆ ಹಾಕ್ಬೇಕು. ನನಗೆ ನನ್ನ ಅಕ್ಕನ್ಗಿಂತ ನನ್ನ ಅಜ್ಜಿ ಮತ್ತೆ ಅತ್ತೆ ಸಂತೋಷನೇ ಮುಖ್ಯ ರೀ. ಗರೆ ಗಮ ಬಮ ಗರೆ ಗಮ ಬಮ ಬಮ ದ ಬಮ ಬಮ ಗಮ ಪದ ನಿನಿ ದ ಬಮ ಬಮ ಗಮ ಗರೆ ಗರೆ ಧನಿ ಧನಿ ರೇ ಗಮ ಬಮ ಗಮ ಧನಿ ರೇ ಗಮ ಬಮ ಗರೆ ಧನಿ ರೇ ಧನಿ ಧ ಧನಿ ರೇ ಧನಿ ಧಮ ಧಮ ಬಮ ಗಮ ಗರೆ ಗರೆ ಧನಿ ರೇ. ವಿಶಾಖ, ಓ ಬಾವಾ, ಬನ್ನಿ ಬಾವಾ. ಏನ್ ವಿಷಯ ಬಾವಾ? ಅದು ವಿಶಾಖ, ನಿನ್ ಜೊತೆ ಪರವಾಗಿಲ್ಲ, ಹೇಳಿ ಬಾವಾ. ಏನಿಲ್ಲ, ವಿಕ್ರಮ್ ಬೇಲ್ ವಿಚಾರವಾಗಿ ನಿನ್ನನ್ನು ಲಾಯರ್ ಹತ್ರ ಕರ್ಕೊಂಡು ಹೋಗ್ಬೇಕು ಅಂತಿದ್ದೀನಿ.
ಆಗಲೇ ನಾವು ಲಾಯರ್ ಹತ್ರ ಮಾತಾಡಿದ್ದೀವಿ. ಅವರು ಈ ಬೇಲ್ ಕೊಡ್ಸೋ ಪ್ರೋಸೆಸ್ನಲ್ಲೇ ಇದ್ದಾರೆ. ಬೇಕಾದ್ರೆ ನೀನು ಬಂದು ಅವ್ರ ಹತ್ರ ಮಾತಾಡ್ಬೋದು. ಅಂದಹಾಗೆ ಮತ್ತೆ ವಿಶು ಡಿವೋರ್ಸ್ ಪೇಪರ್ಸು ಸೈನ್ ಮಾಡಿಕೊಡು. ವಿಶಾಖ, ನೀನ್ ಏನು ಯೋಚನೆ ಮಾಡಬೇಡ. ವಿಕ್ರಮ್ಗೆ ಆದಷ್ಟು ಬೇಗ ಬೇಲ್ ಸಿಗುತ್ತೆ. ಅದ್ರ ಜವಾಬ್ದಾರಿ ನಂದು. ನೀನ್ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡ. ನೋಡು, ಫಸ್ಟ್ ಇದಕ್ಕೊಂದು ಸೈನ್ ಮಾಡಿ ತಗೋ. ತಗೊಳ್ಳಿ ಬಾವ. ಯಾಕೆ ವಿಶಾಖ ಸೈನ್ ಮಾಡೋದಿಲ್ವಾ? ನಾನ್ ಸೈನ್ ಮಾಡೋದಿಲ್ಲ. ಅಲ್ಲ, ಯಾಕೆ ವಿಶಾಖ ಸೈನ್ ಮಾಡಲ್ಲ ಅಂತ ಹೇಳ್ತಿದ್ಯಾ? ಇಲ್ಲ ಬಾವ, ನಾನ್ ಸೈನ್ ಮಾಡೋದಿಲ್ಲ. ನಾನ್ ಮೊದಲು ವಿಶು ಹತ್ರ ಮಾತಾಡ್ಬೇಕು. ಅಲ್ಲಿವರೆಗೂ ಸೈನ್ ಮಾಡಲ್ಲ. ವಿಶು ಹತ್ರ ಮಾತಾಡ್ಬೇಕಾ? ಅಲ್ಲ, ವಿಶು ಹತ್ರ ಮಾತಾಡಕ್ಕೇನಿದೆ? ನೀನ್ ಸೈನ್ ಮಾಡು. ಸೈನ್ ಮಾಡಾದ್ಮೇಲೂ ಮಾತಾಡ್ಬೋದು. ಇಲ್ಲ ಬಾಬಾ, ನಾನು ವಿಶು ಹತ್ರ ಮೊದಲು ಮಾತಾಡ್ತೀನಿ, ಆಮೇಲೆ ಬೇಕಿದ್ರೆ ಸೈನ್ ಮಾಡ್ತೀನಿ. ಅಲ್ಲಿವರೆಗೂ ದಯವಿಟ್ಟು ನನ್ನನ್ನು ಬಲವಂತ ಮಾಡಬೇಡಿ ಪ್ಲೀಸ್. ವಿಶಾಖ ಪ್ಲೀಸ್. ವಿಶಾಖ, ನಾ ಹೇಳೋದನ್ನ ಕೇಳು. ವಿಶಾಖ, ವಿಶಾಖ